ಫ್ರೆಂಡ್ಸ್ ಇದೊಂದಿಷ್ಟು ಗಿರ್ ಹಸುಗಳಿದೆ. ಗಿರ್ ಹಸುಗಳ ವ್ಯಾಪಾರ ಮಾಡ್ತಾರೆ ಅಣ್ಣವರು. ಏನ್ ಹೇಳ್ತಾರೆ ಕೇಳೋಣ. ಫಸ್ಟ್ ಅಣ್ಣವ್ರ ಪರಿಚಯ ಮಾಡ್ಕೊಳ್ಳೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರೇನ? ನಮ್ಮ ಹೆಸರು ಕೆಂಚಪ್ಪ ಮಲ್ಲಪ್ಪ ಒಟ್ಟಿಗೆರೆ. ಓಕೆ. ಇಲ್ಲಿ ಗಿರ್ ಹಸುಗಳ ವ್ಯಾಪಾರ ಮಾಡ್ತೀರಾ? ಗಿರ್ ಹಸುಗಳ ವ್ಯಾಪಾರ ಮಾಡ್ತಾರೆ ಸರ್. ಎಷ್ಟು ಹಸುಗಳು ತಂದಿರಣ್ಣ ಈ ಜಾತ್ರೆಯಲ್ಲಿ? ಜಾತ್ರೆಯಲ್ಲಿ 25 ಸಾವಿರ ಸರ್. 25 ತಂದಿದ್ದೀರಾ? ಇದು ಹಸು ಎಷ್ಟನೇ ಸೂಲಿಂದ ಅಣ್ಣ? ಇದು 1ನೇ ಸೂಲು ಸರ್. ಫಸ್ಟ್ ಸೂಲು. 1ನೇ ಸೂಲಿ ಗೊಬ್ಬ ಅದ ಅಣ್ಣ? ಗಬ್ಬ 4 ಅದ್ರಿ. 4 ಹೌದು. 1ನೇ ಸೂಲ್ ಗೊಬ್ಬ. ಎಷ್ಟು ದಿವಸ ಹೋಗ್ಬೋದಣ್ಣ ಇನ್ನು? ಇನ್ನೊಂದು 8 ದಿವಸ ಹೋಗ್ತದ. 2 ದಿವಸ ಹೋಗ್ತದ? ಹೌದು. ಏನ್ ಹೇಳ್ತಾರಣ್ಣ ವ್ಯಾಪಾರ? ಇದಕ್ಕೆ 75 ಸಾವಿರ ಸರ್. 75 ಸಾವಿರ ಹೇಳ್ತಾ ಇದ್ದೀರಾ? ಓಕೆ. ಎಷ್ಟಾದ್ರೂ ಬಿಡ್ತೀರಣ್ಣ ಫೈನಲ್? ಇದು 65 ಬಿಡ್ತಾರೆ ಫೈನಲ್. 65 ತನಕ ಬಿಡ್ತೀರಾ? ಓಕೆ ಫ್ರೆಂಡ್ಸ್, ಈ ಹಸು 65 ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ಫಸ್ಟ್ನೇ ಸೂಲಿನ ಹಸು ಇದು. ಇದ್ರಿ ಇದು 2ನೇ ಸೂಲ್ ಹಸು ರೀ. 2ನೇ ಸೂಲ್ ಕರ ಹಾಕೈತೇನ್ರಿ? ಕರ ಹಾಕ್ಯ ಸರ್. ಹಾಕೈತ್ರಿ? ಕರ ಹಾಕ್ಯದ ಹಿಂದಕ್ಕೆ ಹಾಕೈತ್ರಿ. 2ನೇ ಸೂಲಿಂದ ಅಣ್ಣ? 2ನೇ ಸೂಲ್ ರೀ. ಹಾಲು ಎಷ್ಟು ಇರ್ಬೋದಣ್ಣ? ಹಾಲು 6 ಲೀಟರ್ 12 ಲೀಟರ್. ಓಕೆ. 12 ಅಂತಾರೆ. ಚೂರು ಹೆಚ್ಚೆ ಕಮ್ಮಿ ಬರ್ಬೋದು. 2ನೇ ಸೂಲಿಂದ ಅಣ್ಣ? 2ನೇ ಸೂಲ್. ಎಷ್ಟು ದಿವಸ ಆಯ್ತಣ್ಣ ಕರ ಹಾಕಿ? ಕರ ಹಾಕಿ 3 ದಿವಸ ಆಗ್ಯದ. 3 ದಿವಸ ಆಗೈತೆ. ಓಕೆ. ಏನ್ ಹೇಳ್ತಾನ ವ್ಯಾಪಾರ? ಇದಕ್ಕೆ 85 ಸರ್. 85 ಸಾವಿರ. ಎಷ್ಟಾದ್ರೂ ಬಿಡ್ತೀರಣ್ಣ ಫೈನಲ್? ಒಂದು 75 ತನಕ ಬಿಡ್ತೇವೆ. 75 ತನಕ ಬಿಡ್ತೀರಾ? ಫ್ರೆಂಡ್ಸ್, ಈ ಹಸು 75 ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ಇದ್ರ ಕರು ಯಾವ್ದಣ್ಣ? ಇದ್ರ ಕರು ಇದು ಗಂಡು ಕರು ಇಲ್ಲ ಇದಣ್ಣ? ಓಕೆ. ಎಲ್ಲ ಲಾಸ್ಟ್ ಅಲ್ಲಿ ಎಲ್ಲ ಕರುಗಳು ತೋರಿಸ್ತೀನಿ. ಒಂದಿಷ್ಟು ಹಸುಗಳು ಕರು ಕೊಟ್ಟಿರೋದಿದೆ ಇದರಲ್ಲಿ. ಈ ಹಸು ಅಣ್ಣ? ಈ ಹಸು ಇದನ್ನು ನಿನ್ನೆ ಇದು. ಓಕೆ. ಎಷ್ಟನೇ ಸೂಲಿಂದ ಅಣ್ಣ ಕರ ಕಟ್ಟಿರೋದು? ಇದು 2ನೇ ಸೂಲ್ ಸರ್. 2ನೇ ಸೂಲ? ಓಕೆ. ಇದ್ರ ಹಾಲು ಎಷ್ಟು ಇರ್ಬೋದಣ್ಣ? ಇದು ಹಾಲ 7 ಲೀಟರ್ ಕರ್ ನಾವು 6 ಹೇಳ್ತಾವ್ರಿ. 6 ಹೇಳ್ತಿದ್ರ? ಓಕೆ. ಒಂದ್ ಟೈಮ್ ಕಾರು ದೊಡ್ಡ ಹಾಕವ್ರಿ. ಇದು ಎಷ್ಟನೇ ಸೂಲಿಂದ ಅಂದ್ರ? ಇದು 2ನೇ ಸೂಲು. ಕರಾಕಿ ಎಷ್ಟು ದಿವಸ ಆಯ್ತಣ್ಣ? ಕರಾಕಿ 2 ದಿವಸ. 2 ದಿವಸ ಆಗೈತೆ. ಏನ್ ಹೇಳ್ತಾರಣ್ಣ ವ್ಯಾಪಾರ? ಇದಕ್ಕೆ 90 ಸಾವಿರ ಸರ್. 90 ಸಾವಿರ ಹೇಳ್ತಾ ಇದ್ರ? ಎಷ್ಟು ಬಂದ್ರೆ ಬಿಡ್ತೀರಾ? ಒಂದು 80 ಬಂದ್ರೆ ಬಿಡ್ತೇವೆ. 80 ಸಾವಿರ ಬಂದ್ರೆ ಬಿಡ್ತೀರಾ? ಹೌದು. ಓಕೆ ಫ್ರೆಂಡ್ಸ್, ಈ ಹಸು 80 ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ನೋಡಿ ತೋರಿಸ್ತಾರೆ. 80 ಬಂದ್ರೆ ಬಿಡ್ತೀರಾ ಅಣ್ಣ? ಹೌದು ಸರ್. ಓಕೆ. ಇದು ಕಾಂಗ್ರೆಸ್ ಹಸು ರೀ. ಇದು ಯಾವ್ದಣ್ಣ ತಳಿ? ಕಾಂಗ್ರೆಸ್ ರೀ. ಕಾಂಗ್ರೆಸ್? ಓಕೆ. ಇದು ಎಷ್ಟನೇ ಸೂಲಿಂದ ಅಣ್ಣ? ಇದು 3ನೇ ಸೂಲು ರೀ. 3ನೇ ಸೂಲು. ಇದು ಕರ ಹಾಕ್ಯದ ಅಣ್ಣ? ಕರ ಹಾಕ್ಯಾದ್ರಿ. ಎಷ್ಟು ದಿವಸ ಆಯ್ತಣ್ಣ ಕರ? 6 ದಿವಸ ಆಗ್ಯಾದ್ರಿ. 6 ದಿವಸ ಆಗೈತೆ. ಇದ್ರ ಹಾಲು ಎಷ್ಟು ಇರ್ಬೋದಣ್ಣ? ಇದು 5 ಲೀಟರ್ 10 ಲೀಟರ್ ಅವ್ರಿ. 5-10 ಲೀಟರ್ ಬರುತ್ತಂತೀರಾ? ಓಕೆ. ಏನ್ ಹೇಳ್ತಾರಣ್ಣ ವ್ಯಾಪಾರ? ಇದಕ್ಕೆ 70 ಸಾವಿರ. 70 ಸಾವಿರ ಹೇಳ್ತಾ ಇದ್ದೀರಾ? ಒಂದು 65 ಬಂದ್ರೆ ಬಿಡ್ತೇವೆ. ಓಕೆ. 75 ಸಾವಿರ ಹೇಳ್ತಾರೆ. 65 ಬಂದ್ರೆ ಬಿಡ್ತೀರಾ? ಹೌದು ಹೌದು. ಓಕೆ. 65 ಸಾವಿರ ಮಾಡಿದ್ರು ಸರ್. ಸಂಬತ್ ಬಾಳವ್ರಿ. ಹೊಸ ಮಂಚಾಗ ಮಾಡ್ತಾರೆ. ಹೌದೌದು. ಸಂಬತ್ ನೋಡಿ ಎಲ್ಲ ಸಮಾಧಾನ ಇದೆ ಹಸು. ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್? 65 ಬಿಡ್ತೀರಾ? ಓಕೆ. ಈ ಹಸು 65 ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ಇನ್ನೊಂದಿಷ್ಟು ಹಸುಗಳಿದೆ, ಏನ್ ಹೇಳ್ತಾರೆ ಕೇಳೋಣ. ಇದು 1ನೇ ಸೂಲ್ ರೀ. ಫಸ್ಟ್ನೇ ಸೂಲ್ ಇದು? ಫಸ್ಟ್ನೇ ಸೂಲ್. ಮತ್ತೆ ಗೊಬ್ಬ ಅದ ಅಣ್ಣ? ಗಬ್ಬ ರೇಲಿಕೆ ಅದ್ರಿ. ಇನ್ನೊಂದು 8 ದಿವಸ ಟೈಮಿಂಗ್ ಅದ್ರಿ. ಒಂದ್ 8 ದಿವಸ ಹೋಗ್ಬೋದು. ಹೌದು ಹೌದು. ಏನ್ ಹೇಳ್ತಾನೆ ವ್ಯಾಪಾರ? ಇದು 75 ಸಾವಿರ. 75 ಸಾವಿರ ಹೇಳ್ತೀರಾ? ಫಸ್ಟ್ನೇ ಸೂಲಾ? ಫಸ್ಟ್ನೇ ಸೂಲ್. ಎಷ್ಟಾದ್ರೂ ಬಿಡ್ತೀರಾ ಫೈನಲ್? ಇದು 65 ಬಿಡ್ತೇವೆ ಸರ್. 65 ತನಕ ಬಿಡ್ತೀರಾ? ಹೌದು. ಫ್ರೆಂಡ್ಸ್, ಈ ಹಸು 65 ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ಫಸ್ಟ್ನೇ ಸೂಲ್ ಪ್ರೆಗ್ನೆಂಟ್ ಇದೆ ಇದು. ಇನ್ನೊಂದು 10-12 ದಿವಸ ಹೋಗ್ಬೋದು ಅಂತಾರೆ. ಈ ಹಸು ಅಣ್ಣ? ಇದು 2ನೇ ಸೂಲ್ ರೀ. 2ನೇ ಸೂಲಾ? ಇದು ಗಿರ್ ಒಳಗೆ ಬರ್ತಾ ಕ್ರಾಸ? ಗಿರಾ? ಓಕೆ. 2ನೇ ಸೂಲ. ಕರ ಹಾಕೈತೆ ನಿಲ್ಲಣ್ಣ? ಇನ್ನ ಇಲ್ರಿ. ಇನ್ನ ಹಾಕಿಲ್ರಿ. ಎಷ್ಟು ದಿವಸ ಹೋಗ್ಬೋದಣ್ಣ? ಇನ್ನೊಂದು 4 ದಿವಸ ಟೈಮ್ ಅದ. ಇನ್ನೊಂದು 4 ದಿವಸ. ಹಾಲು ಎಷ್ಟು ಇರ್ಬೋದಣ್ಣ ಇದ್ರದ್ದು? ಇದು 5 ಲೀಟರ್. 5 ಲೀಟರ್. ಸಂಜೆಕಾಯಿ ಮುಂದೆ 10 ಲೀಟರ್. 10 ಲೀಟರ್ ಅಂತಾರೆ. ಚೂರು ಹೆಚ್ಚೆ ಕಮ್ಮಿ ಬರ್ಬೋದ ಅಣ್ಣ? ಇದು ಎಷ್ಟಾದ್ರೂ ಬಿಡ್ತೀರಾ ಫೈನಲ್? ಫೈನಲ್ 65 ಬಿಡ್ತೇವೆ. 65 ಬಂದ್ರೆ ಬಿಡ್ತೀರಾ? ಫ್ರೆಂಡ್ಸ್, ಈ ಹಸು 65 ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ಇನ್ನೊಂದಿಷ್ಟು ಹಸುಗಳಿದೆ, ಏನ್ ಹೇಳ್ತಾರೆ ಕೇಳೋಣ. ಇದಣ್ಣ? ಇದು ಏಲಿಕೆ ಸರ. ಇದು ಇಲಿ ಆಗಿದೆ? 2ನೇ ಸೂಲ್ ರೀ. 2ನೇ ಸೂಲು. ಇನ್ನು ಎಷ್ಟು ದಿವಸ ಹೋಗ್ಬೋದಣ್ಣ? ಇನ್ನೊಂದು 4 ದಿವಸ ಹೋಗ್ಬೋದು. 4 ದಿವಸ ಹೋಗ್ಬೋದು ಅಂತೀರಾ? ಒಂದು ವಾರ ಟೈಮ್. ಏನ್ ಹೇಳ್ತೀರಾ ವ್ಯಾಪಾರ? ಇದು 80 ಸಾವಿರ. 80 ಸಾವಿರ. ಓಕೆ. 2ನೇ ಸೂಲಿಂದ ಹಸು ಇದು. 80 ಸಾವಿರ ಹೇಳ್ತಾರೆ ಅಣ್ಣ. ಎಷ್ಟಾದ್ರೂ ಬಿಡ್ತೀರಾ ಫೈನಲ್? ಫೈನಲ್ ಇದು 70 ಬಿಡ್ತಾರೆ. 70 ಸಾವಿರ ತನಕ ಬಿಡ್ತೀರಾ? ಫ್ರೆಂಡ್ಸ್, ಈ ಹಸು 70 ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ಇನ್ನೊಂದಿಷ್ಟು ಹಸುಗಳಿದೆ, ಏನ್ ಹೇಳ್ತಾರೆ ಕೇಳೋಣ. ಇದು 1ನೇ ಸೂಲ್ ಸರ. ಫಸ್ಟ್ನೇ ಸೂಲು. ಫಸ್ಟ್ನೇ ಸೂಲ್. ಇದು ಸಮಾಧಾನ ಅದ.
ಕರ ಹಾಕ್ಯಾರ ಏನ ಏನ ಕರ ಹಾಕಿಲ್ರಿ ಇನ್ನು ಹಾಕಿಲ್ಲ ಗೊಬ್ಬರ ಇನ್ನ 2 ದಿವಸ ಟೈಮ್ ಅವ್ರಿ ಇನ್ನೊಂದ್ 8 ದಿವಸ ಹೋಗ್ಬೋದು ಹಾಲು ಎಷ್ಟು ಇರ್ಬೋದು ಅಣ್ಣ ಇದಕ್ಕೆ ಇದಕ್ಕೆ ತೊಕ್ಕಲ್ ಮಲ್ಕೊಂಡ್ 4 ಕೊಡ್ಬೋದು 4-3 ಬರ್ಬೋದು ಏನ್ ಹೇಳ್ತಾನ ವ್ಯಾಪಾರ ಇದಕ್ಕೆ 65 ಹೇಳ್ತೇವ್ರಿ 65,000 ಒಂದೇ ಸಲ ಸರ್ ಈ ಹಸು ಏನ್ ಹೇಳ್ತೀರಣ್ಣ ಇದು 65 ಹೇಳ್ತಾರ 65 ಎಷ್ಟನೇ ಸೂಲಿಂದ ಅಂತೀರಾ ಒಂದೇ ಸೋಲ್ರಿ ಸರ್ ಒಂದೇ ಸೂಲ ಓಕೆ ಸಮಾಧಾನ ಅದ ಸಂಬತ್ತು ಸರ್ ಹೊಲಿಗೆ ಸಮಾಧಾನ ಅದ ಹಾಲು ಒಂದ್ 2-3 ಬರ್ಬೋದು ಮೂರೇ ಆರಾಮ್ ಬರ್ತಾವ್ರಿ 3 ಅಂತ ಬರ್ತಾವ ಅಂತೀರಾ ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಇದು 55ಕ್ಕೆ ಬಿಡ್ತೇವೆ ಸರ್ 55 ಬಂದ್ರೆ ಬಿಡ್ತೀರಾ ಹೌದು ಫ್ರೆಂಡ್ಸ್ ಈ ಹಸು 55,000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಹಸುಗಳಿದೆ ಏನ್ ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಇಲ್ಲಿ ಒಂದು ಕರು ಕೂಡ ಇದೆ ಇದು ಏನ್ ಹೇಳ್ತಾರೆ ಕೇಳೋಣ ವ್ಯಾಪಾರ ಇದು ಹೆಣ್ಗರುನಾ ಹೆಣ್ಣಗರು ಸರ್ ಇದು ಎಷ್ಟು ವರ್ಷದ ಅಣ್ಣ ಇದು 1.5 ಸರ್ 1.5 ವರ್ಷದ್ದು 1.5 ವರ್ಷದಂತೆ ಇದು ಗಿರ್ತಾಳಿನ ಗಿರ್ತಾಳೆ ಸರ್ ಗಿರ್ತಾಳೆ ಓಕೆ ಏನ್ ಹೇಳ್ತಾನೆ ವ್ಯಾಪಾರ 22,000 ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಇದು 18,000 ಬಿಡ್ತೇನೆ 18 ತನಕ ಬಿಡ್ತೀರಾ ಓಕೆ 18,000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಹಸುಗಳಿದೆ ಏನ್ ಹೇಳ್ತಾರೆ ಕೇಳೋಣ ಈ ಹಸು ಏನ್ ಹೇಳ್ತೀರಣ್ಣ ಸರ್ ಇದಕ್ಕೆ 70,000 ಎಷ್ಟನೇ ಸೂಲಿಂದ ಇದು 2ನೇ ಸೋಲ್ರಿ 2ನೇ ಸೂಲ ಸಮಾಧಾನ ಐತೆ ಸಮಾಧಾನ ಸರ್ ಎಲ್ಲ ಸಂಬತ್ತಿ ಲತ್ತಿ ಹೊಡೆದಾಕ ತರಲ್ರಿ ನಾವು ಓಕೆ ಓಕೆ ಎಲ್ಲ ಹಾಕ ಸಂಬತ್ತಿ ಮನೆ ಕಾಯ ಕೊಡ್ತಾರ ಸಮಾಧಾನ ಎಲ್ಲ ಹೇಳ್ತಾರೆ ವಿವರವಾಗಿ ನೀವು ಕೂಡ ಬಂದು ಚೆಕ್ ಪರಿಶೀಲನೆ ಮಾಡಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಬ್ರು ರೈತರು ಮಾಹಿತಿ ಇರುವಂತ ರೈತರು ಕರ್ಕೊಂಡ್ ಬಂದು ಚೆಕ್ ಮಾಡ್ಕೊಂಡು ಹೋಯ್ರಿ ಅಂತ ಹೇಳ್ತಾರೆ ಇರೋದೆಲ್ಲ ಹೇಳ್ತಾ ಇದಾರೆ ಖಾತ್ರಿ ಕೊಡ್ತಾರೆ ಸರ್ ಒಂದ್ ಎಳಕ್ಕೆ ಏನೋ ಫಾಲ್ಟ್ ಹೊಂಟು ಹೊಳೆ ವಾಪಸ್ ಕೊಡ್ತೇವ್ರಿ ಹೊಳಿ ವಾಪಸ್ ಕೂಡ ಕೊಡ್ತೀರಾ ವಾಪಸ್ ಕೊಡ್ತಾರೆ ಯಾವ ತರ ಮೋಸ ಮಾಡಲ್ರಿ ಹೌದೌದು ಓಕೆ ಥ್ಯಾಂಕ್ ಯು ಇದು 3ನೇ ಸೋಲ್ರಿ ಇದು ಫೈನಲ್ ರೇಟ್ ಹೇಳಿದ್ರಾ ಇದೀಗ 75 ರೇಟ್ ರೀ ಫೈನಲ್ ರೇಟ್ 60 ಬಂದ್ರೆ ಬಿಡ್ತೇವೆ 77 60 ಬಂದ್ರೆ ಫೈನಲ್ ಬಿಡ್ತೀರಾ ಈ ಹಸು ಅಣ್ಣ ಈ ಹಸು ಹೇಳಿಕೆ ಸರ್ ಗಬ್ಬದ್ರಿ ಗೊಬ್ಬದ್ರಿ ಎಷ್ಟನೇ ಸೂಲಿಂದ ಅಣ್ಣ ಇದು 2ನೇ ಸೂಲ 2ನೇ ಸೂಲ ಸಮಾಧಾನ ಅವ್ರಿ ನೋಡ್ರಿ ಸಮಾಧಾನ ಐತ್ರಿ ಸಮಾಧಾನ 2ನೇ ಸೂಲ್ ಗೊಬ್ಬರಿ ಎಷ್ಟು ದಿವಸ ಹೋಗ್ಬೋದ್ರಿ ಇನ್ನೊಂದು 8 ದಿವಸ ಟೈಮಿಂಗ್ ಅದ್ರಿ 8 ದಿವಸ ಹೋಗುತ್ತಂತೀರಾ ಏನ್ ಹೇಳ್ತಾರಣ್ಣ ವ್ಯಾಪಾರ ಇದಕ್ಕ 75 ಸರ್ 70,000 ಓಕೆ ಎಷ್ಟು ಬಂದ್ರೆ ಬಿಡ್ತೀರಣ್ಣ 60 ರೀ 60 ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಹಸು 60,000 ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತೆ 2ನೇ ಟೈಮ್ ಪ್ರೆಗ್ನೆನ್ಸಿ ಇದು ಇನ್ನೊಂದು 12 ದಿವಸ ಹೋಗ್ಬೋದು ಅಂತವ್ರೆ ಈ ಹಸು ಅಣ್ಣ ಈ ಹಸು ಇದು ಇನ್ನೊಂದು 1.5 ತಿಂಗಳು ಲೇಟ್ ಅದ ಸರ್ ಇನ್ನೊಂದು 1.5 ತಿಂಗಳ ಲೇಟ್ ಐತೆ ಗಬ್ಬ ಐತ್ರಿ ಎಷ್ಟನೇ ಸೂಲಿಂದ ಅಣ್ಣ ಇದು 3ನೇ ಸೂಲಿಂದ 3ನೇ ಸೂಲಿಂದ ಓಕೆ 3ನೇ ಸೂಲಿಂದ ಅಂದ್ರೆ ಈಗ ಹಲ್ಲಿನಾಗ ಏನ್ ಇರ್ತಾವ್ರಿ ಹಲ್ಲಿನಾಗ ಬಾಯಿ ಮಾಡಿರ್ತಾವ ಸರ್ ಬಾಯಿ ಮಾಡಿರ್ತಾವ ಬಾಯಿ ಮಾಡಿರ್ತಾವ ಇನ್ನೊಂದು 1.5 ತಿಂಗಳ 2 ತಿಂಗಳ ಹೋಗೋದು ಸರ್ ಅಟ್ ಹೋದ ಓಕೆ ಏನ್ ಹೇಳ್ತಾರಣ್ಣ ವ್ಯಾಪಾರ ಇದಕ್ಕ 60 ಸರ್ ಹೇಳ ಸರ್ 60,000 ಹೇಳ್ತಾ ಇದೀರಾ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಇದಕ್ಕೆ 50,000 ಬಂದ್ರೆ ಬಿಡ್ತಾರೆ 50,000 ಬಂದ್ರೆ ಬಿಡ್ತೀರಾ ಹೌದು ಓಕೆ ಫ್ರೆಂಡ್ಸ್ ಈ ಹಸು 50,000 ಫೈನಲ್ ಆಗಿ ಬಿಡ್ತಾರಂತೆ ಯಾಕೆ ಹೇಳ್ಕೊತೀನಿ ಲೇಟ್ ಆದ್ರೆ ಕಮ್ಮಿ ರೇಟ್ ಈ ಹಸು ಅಣ್ಣ ಇದು 2ನೇ ಸೋಲ್ರಿ ಇದು ಗಿರೇನಾ ಗಿರ್ ಕ್ರಾಸ್ ರೀ ಗಿರ್ ಕ್ರಾಸ್ ಓಕೆ ಇದು ಎಷ್ಟೇ ಸೋಲಿಂದ್ರಿ 2ನೇ ಸೋಲ್ ರೀ ಹಲ್ಲ 4 ರೀ ಹಲ್ನಾಗ 4 ಓಕೆ ಇದು ಎಷ್ಟು ದಿವಸ ಹೋಗ್ಬೋದಣ್ಣ ಇನ್ನು ಇದು ಇನ್ನೊಂದು 8-10 ದಿವಸ ಹೋಗ್ತದೆ ಸರ್ 8 ದಿವಸ ಹೋಗುತ್ತೆ ಓಕೆ ಏನ್ ಹೇಳ್ತಾರೆ ವ್ಯಾಪಾರ ಇದಕ್ಕೆ 60 ಹೇಳಿದ್ದಾರೆ 60,000 ಎಷ್ಟು ಬಂದ್ರೆ ಬಿಡ್ತೀರಣ್ಣ ಇದು 50 ಬಂದ್ರೆ ಬಿಡ್ತೇವೆ ಸರ್ 50,000 ಬಂದ್ರೆ ಬಿಡ್ತೀರಾ ಫ್ರೆಂಡ್ಸ್ ಈ ಹಸು 50,000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇನ್ನೊಂದಿಷ್ಟು ಹಸುಗಳಿದೆ ಏನ್ ಹೇಳ್ತಾರೆ ಕೇಳೋಣ ಎಲ್ಲ ಸಮಾಧಾನ ಉಂಟು ಸರ್ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ಇದೇನ್ ಹೇಳ್ತಾರೆ ಕೇಳೋಣ ಇದು ಸಮಾಧಾನ ಐತ್ರಿ ಇದು ಎಷ್ಟನೇ ಸೂಲಿಂದ ಅಣ್ಣ ಇದು 3ನೇ ಸೋಲ್ ರೀ 3ನೇ ಸೂಲು ಕರು ಹಾಕ್ಯದಣ್ಣ ಎಷ್ಟು ದಿವಸ ಐತಣ್ಣ ಕರಾಕಿ ಒಂದು 15 ದಿವಸ ಆಗ್ಯದ 15 ದಿವಸ ಆಗೈತೆ ಓಕೆ ಊರಿಗರನ ಹೆಣ್ಗರನ ಊರಿಗರ ಹಾಕೈತೆ ಏನ್ ಹೇಳ್ತಾರಣ್ಣ ವ್ಯಾಪಾರ ಇದಕ್ಕೆ 55 ಹೇಳಿ ಸರ್ 55 ಹಾಲು ಎಷ್ಟಿರ್ಬೋದಣ್ಣ ಹಾಲು 3 ಲೀಟರ್ 3 ಲೀಟರ್ ಐತೆ ಓಕೆ ಅಣ್ಣ ಎಷ್ಟಾದ್ರೆ ಫೈನಲ್ ಬಿಡ್ತಾರ ಫೈನಲ್ ಇದಕ್ಕ 45ಕ್ಕೆ ಬಿಡ್ತಾರೆ ಫೈನಲ್ 45 ಫ್ರೆಂಡ್ಸ್ ಈ ಹಸು 45,000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇದನ್ನು ಸರ್ ಇದು ಕರ ಹಾಕ್ಯದಣ್ಣ ಕರ ಹಾಕ್ಯದ ಹೆಣ್ಗರು ಹಾಕ್ಯದ ಹೆಣ್ಗರು ಎಷ್ಟನೇ ಸೂಲಿದಣ್ಣ ಅದು ಇದು 2ನೇ ಸೂಲ್ ರೀ 2ನೇ ಸೂಲ ಓಕೆ 2ನೇ ಸೂಲ್ ಇದ್ರ ಹಾಲು ಎಷ್ಟು ಇರ್ಬೋದಣ್ಣ ಇದು 4 ಲೀಟರ್ ಅದ ಸರ್ 4 ಲೀಟರ್ 3 ಲೀಟರ್ ಬರ್ಬೋದು ಓಕೆ ಏನ್ ಹೇಳ್ತಾರಣ್ಣ ವ್ಯಾಪಾರ ಇದಕ್ಕೆ 70,000 ಹೇಳಿ ಸರ್ 70,000
ಓಕೆ, ಎಷ್ಟಾದ್ರೆ ಫೈನಲ್ ಬಿಡ್ತೀರಣ್ಣ? ಇದು 65 ಬಿಡ್ತೀನಿ ಸರ್. 65 ತನಕ ಬಿಡ್ತೀರಾ? ಫ್ರೆಂಡ್ಸ್, ಈ ಹಸು 65,000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ಇನ್ನೊಂದು ಹಸು ಇದೆ ಇದಣ್ಣ, ಇದು ಹೆಣ್ಗುರ ಹಾಕಿ ಇದು 6 ಅಲ್ರಿ. 6 4 ಹೋಗ್ತಾರಿ, 4 ಹೋಗ್ತಾರ 6 4ರಿಂದ 6 ಹೊಂಟದ್ರಿ. 6 ಬಂದೈತೆ. ಓಕೆ, ಸೆಕೆಂಡ್ ಸೂಲ ಇದು ಕರ ಹಾಕಿದ್ರಿ? ಕರಾಕೆ ಹೆಣ್ಗುರ ಅದ್ರಿ. ಹೆಣ್ಗರ ಐತೆ. 8 ದಿನ ಆಗ್ಯದ್ರಿ. 8 ದಿವಸ ಆಗೈತ್ರಿ. ಹಾಲು ಎಷ್ಟು ಇರ್ಬೋದಣ್ಣ? ಹಾಲು 4 ಲೀಟರ್ ಅವ ಸರ್. 4 ಅಂತಾರೆ, ಚುರಾಚಿಕೊಂಬರ್ಬೋದು. ಇದೇನ್ ಹೇಳ್ತಾರ ವ್ಯಾಪಾರ? ಇದಕ್ಕ 70 ರೀ. 70,000 ಹೇಳ್ತಾ ಇದ್ರ? 60 ಬಂದ್ರೆ ಬಿಡ್ತಾರ. 60 ಬಂದ್ರೆ ಫೈನಲ್ ಬಿಡ್ತೀರಾ? ಫ್ರೆಂಡ್ಸ್, ಈ ಹಸು 60,000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ. ತೋರಿಸಿದ್ದೀನಿ ನಿಮ್ಗೆ. ಇದರಲ್ಲಿ ಒಂದಿಷ್ಟು ಕರುಗಳು ಕೊಟ್ಟಿರೋ ಹಸುಗಳಿದೆ. ಹಂಗಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕರು ಕೂಡ ತೋರಿಸ್ತೀನಿ. ಕರು ಅದಾರ ಫ್ರೆಂಡ್ಸ್, ಇಲ್ಲಿದೆ ನೋಡಿ ಕರುಗಳು. ಇದೆಲ್ಲ ತೋರಿಸ್ತಾ ಇದೀನಿ. ಇದು ಹೆಣ್ಗರುನ? ಹೆಣ್ಗರು. ಇದು ಹೋರಿಗರು. ಇದು ಹೋರಿಗರು. ಇದು ಹೆಣ್ಗರು. ಇದು ಹೋರಿಗರು. ಅದು 2 ಹೋರಿಗರು. 2 ಹೋರಿಗರನ? ಫ್ರೆಂಡ್ಸ್, ಇಷ್ಟೆಲ್ಲ ಕರುಗಳು ತೋರಿಸಿದ್ದೀನಿ. ಈ ಕಡೆ ಇದರಲ್ಲಿ ಒಂದಿಷ್ಟು ಸಿಗ್ತಾವ್ರಿ ಸರ್. ಒಂದ್ 10 ತಿಂಗಳು ಕೂಡ ಸಿಗ್ತಾವ್ರಿ ನಿಮ್ ಕಡೆ? ಈಗ ಆ ಕರುಗೆ ಏನ್ ಹೇಳ್ತೀರಾ ವ್ಯಾಪಾರ? 15,000 ಹೇಳ್ತಾರೆ. 15,000 ಎಷ್ಟು ಬಂದ್ರೆ ಬಿಡ್ತೀರಾ? ಅದೊಂದು 12-13,000 12-13 ತನಕ ಬಿಡ್ತೀರಾ? ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಹಸುಗಳು ತೋರಿಸಿದ್ದೀನಿ ನಿಮ್ಗೆ. ಅಣ್ಣವರು ಗಿರ್ ಹಸುಗಳ ವ್ಯಾಪಾರ ಮಾಡ್ತಾರೆ. ಈ ತರ ಹಸುಗಳು ಏನಾದ್ರು ಬೇಕಾದ್ರೆ ಅಣ್ಣವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅಣ್ಣ, ನಿಮ್ ಹೆಸರು, ಮೊಬೈಲ್ ನಂಬರ್ ಹೇಳಿ. ನನ್ನ ಹೆಸರು ಕೆಂಚಪ್ಪ ಮಲ್ಲಪ್ಪ ಹುಟ್ಟಿಗಿರಿ, ಊರ್ 17 ರೀ, ತಾಲೂಕ್ ಚರ್ಚನ್, ಜಿಲ್ಲಾ ಬಿಜಾಪುರ ರೀ. ಹೆಸರು ಕೆಂಚಪ್ಪ ಮಲ್ಲಪ್ಪ ಹುಟ್ಟಿಗಿರಿ. ಮೊಬೈಲ್ ನಂಬರ್ ಹೇಳಿ. 9902 07 4549. ಅಣ್ಣ, ಈಗ ನಮ್ ರೈತರು ನಿಮ್ಮ ಹತ್ರ ಏನಾದ್ರು ಹಸುಗಳು ತಗೊಂಡ್ರೆ ಗಾಡಿ ವ್ಯವಸ್ಥೆ ಮಾಡಿ ಕೊಡ್ತೀರಾ? ಎಲ್ಲ ಗಾಡಿ ವ್ಯವಸ್ಥೆ ಮಾಡಿದ್ವಿ. ನಮ್ ಗಾಡಿ ಅದಾವ್ರಿ ಸರ್. ಗಾಡಿ ಅದಾವ್ರಿ. ಈಗ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಿಮ್ ಕಡೆ ಇರುತ್ತಾ, ನಮ್ ರೈತರ ಕಡೆ ಇರುತ್ತಾ? ರೈತರ ಕಡೆ ಇರ್ತಾವ ಸರ್. ನಾವು ಗಾಡಿ ಮಾಡಿ ಹೆಲ್ಪ್ ಮಾಡಿ ಕಳ್ಸೋದು ಅಷ್ಟೇ ನಿಮ್ ಕೆಲಸ? ಓಕೆ, ಟ್ರಾನ್ಸ್ಪೋರ್ಟ್ ಚಾರ್ಜ್ ರೈತರ ಕಡೆ ಅಂತ? ರೈತರ ಕಡೆ ಸರ್. ಓಕೆ.